ನಮಸ್ಕಾರ. ಈ ಹೊತ್ತಿನ ಬೆಳಗನ್ನು ರಾಮಾಯಣದ ಒಂದು ಸುಂದರವಾದ ಪದ್ಯದೊಂದಿಗೆ ಶ್ಲೋಕದೊಂದಿಗೆ ಆರಂಭ ಮಾಡೋಣ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ರಾಮಾಯಣ ಒಂದು ಮಹಾಕಾವ್ಯ. ಅದು ಆದಿಕಾವ್ಯವೂ ಕೂಡ ಹೌದು. ರಾಮಾಯಣವನ್ನು ರಚಿಸಿದವರು ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಬದುಕಿದರೆ ಮನುಷ್ಯ ರಾಮನಂತೆ ಬದುಕಬೇಕು, ರಾವಣನಂತೆ ಬದುಕಬಾರದು ಎಂಬಂತಹ ಅಮೂಲ್ಯವಾದ ಸಂದೇಶವನ್ನು ನಮಗೆಲ್ಲ ಕೊಡುವಂತಹ ಮಹತ್ತರವಾದ ಕಾವ್ಯ. ಒಬ್ಬ ಮನುಷ್ಯ ತನ್ನ ಕರ್ತವ್ಯ ಪ್ರಜ್ಞೆಯಿಂದ ಏನೇನೆಲ್ಲ ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಡುವಂತಹ ಕಾವ್ಯ. ಜಗತ್ತಿನಲ್ಲಿ ಧರ್ಮ ಮತ್ತು ಅಧರ್ಮಗಳು ಇದ್ದದ್ದೇ. ಕೆಲವೊಮ್ಮೆ ಧರ್ಮ ಮತ್ತು ಅಧರ್ಮ ಸಮಬಲದ ಹೋರಾಟವನ್ನು ಕೂಡ ಮಾಡ್ತವೆ. ಆದರೆ ಗೆಲುವು ಸಿಕ್ಕುವುದು ಧರ್ಮಕ್ಕೆ ಎಂಬುದಾಗಿ ಸಾರುವ ಮಹತ್ತರವಾದ ಕಾವ್ಯ ರಾಮಾಯಣ. ಬದುಕಿದರೆ ರಾಮನ ಹಾಗೆ ಬದುಕಬೇಕು ಎನ್ನುವಂತಹ ಕನಸನ್ನು ಕಟ್ಟಿಕೊಡುವ ಕಾವ್ಯ. ಇದ್ದರೆ ರಾಮರಾಜ್ಯದಂತಹ ರಾಜ್ಯ ಇರಬೇಕು ಎಂಬಂತಹ ಕಲ್ಪನೆಯನ್ನು ನಮ್ಮಲ್ಲಿ ಹುಟ್ಟಿಸುವ ಮಹತ್ತರವಾದ ಕಾವ್ಯ ರಾಮಾಯಣ. ಕವಿ ವಾಲ್ಮೀಕಿ ಮಹರ್ಷಿಗಳು. ರಾಮನ ಕಥೆ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಆ ರಾಮಾಯಣದ ಮೊದಲನೆಯ ಶ್ಲೋಕವೇ ಇದು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಒಮ್ಮೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ನಾರದರು ಭೇಟಿಯನ್ನು ಕೊಡ್ತಾರೆ. ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಅತ್ಯಂತ ವಿನಮ್ರವಾಗಿ ಸತ್ಕರಿಸಿ ಪೂಜಿಸಿ ಅರ್ಚಿಸಿ ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಯನ್ನು ಹೇಗೆ ಕೇಳಿದರು, ಯಾರಲ್ಲಿ ಕೇಳಿದರು ಎನ್ನುವುದೇ ಈ ಶ್ಲೋಕದ ಸಾರಾಂಶ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಂತಹ ನಾರದರು ಎಂಥವರು, ಎಷ್ಟು ಸೊಗಸಾಗಿ ಇಲ್ಲಿ ಹೇಳಿದ್ದಾರೆ. ತಪಸ್ವಾಧ್ಯಾಯ ನಿರತಂ. ತಪಸ್ಸು ಮತ್ತು ಸ್ವಾಧ್ಯಾಯಗಳನ್ನು ತನ್ನ ಅನುಷ್ಠಾನವನ್ನಾಗಿಸಿಕೊಂಡಂತಹ ನಾರದರು ಆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದರು. ಹಾಗಾದರೆ ತಪಸ್ಸು ಅಂದರೆ ಏನು? ತಪಸ್ಸು ಎಂದರೆ ಕೇವಲ ಮೂಗು ಹಿಡಿದುಕೊಂಡು ಕುಳಿತುಕೊಳ್ಳುವುದು ಎನ್ನುವ ಅರ್ಥ ಮಾತ್ರ ಅಲ್ಲ. ಯಾವಾತ ಯಾರು ತನ್ನ ಜೀವನದಲ್ಲಿ ತಾನು ಹಾಕಿಕೊಂಡ ಅಥವಾ ಧರ್ಮ ಹಾಕಿಕೊಟ್ಟಂತಹ ನಿಯಮಕ್ಕೆ ಬದ್ಧನಾಗಿ ಇರುತ್ತಾನೋ ಅದು ತಪಸ್ಸು. ನಿಯಮೇಶು ತಪಶಬ್ದ ಅಂದರೆ ನಿಯಮಬದ್ಧವಾಗಿ ಜೀವನ ನಡೆಸುವುದೇ ತಪಸ್ಸು. ಅಂತಹ ತಪಸ್ವಿಗಳು ನಾರದರು. ಅಂತಹ ತಪಸ್ವಿಗಳು ವಾಲ್ಮೀಕಿ ಮಹರ್ಷಿಗಳೂ ಕೂಡ. ಸ್ವಾಧ್ಯಾಯ ನಿರತಂ. ನಾವು ಏನನ್ನು ಓದಿದ್ದೇವೆಯೋ ಆ ಓದಿರುವಂತಹದ್ದನ್ನು ಪುನಃ ಪುನಃ ಮನನ ಮಾಡಿಕೊಳ್ಳುವಿಕೆ, ಪುನಃ ಆವರ್ತನೆಗಳನ್ನು ಮಾಡುವಿಕೆ, ಇವುಗಳೇ ಸ್ವಾಧ್ಯಾಯ. ಮನುಷ್ಯ ನಿರಂತರವಾಗಿ ತನ್ನ ಜೀವನದಲ್ಲಿ ಕಲಿಯುತ್ತಾ ಹೋಗಬೇಕಾಗ್ತದೆ. ಕಲಿಕೆ ಎನ್ನುವುದು ಕೇವಲ ಒಂದಷ್ಟು ವರ್ಷಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಯಾವಾತ ನಿರಂತರವಾಗಿ ತನ್ನ ಕಲಿಕೆಯನ್ನು ಮುಂದುವರಿಸ್ತಾನೋ ಆತ ಯಶಸ್ವಿಯಾದ ಮನುಷ್ಯನಾಗ್ತಾನೆ. ಹಾಗಾಗಿ ನಮ್ಮೆಲ್ಲ ಶಾಸ್ತ್ರಕಾರರು ಸ್ವಾಧ್ಯಾಯ ಎನ್ನುವಂತಹ ಒಂದು ಕಲ್ಪನೆಯನ್ನು ಕೊಟ್ಟರು. ಒಂದಷ್ಟು ವರ್ಷ ಗುರುಕುಲಗಳಲ್ಲಿಯೋ
ಶಾಲೆಯಲ್ಲಿಯೋ ಅಧ್ಯಯನ ಮಾಡಿದ ಮೇಲೆ ತಾನು ವೃತ್ತಿ ನಿರತನಾಗಿದ್ದಾಗಲೂ ಕೂಡ ತಾನು ಕಲಿತದ್ದನ್ನು ಪುನಃ ಮನನ ಮಾಡಿಕೊಳ್ಳಬೇಕು, ಆವರ್ತನೆ ಹೇಳಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಸ್ವಾಧ್ಯಾಯ ಎನ್ನುವಂತಹ ಕಲ್ಪನೆಯನ್ನು ನಮಗೆ ಕೊಟ್ಟರು. ಓದಿದ್ದನ್ನೇ ಮತ್ತೆ ಯಾಕೆ ಓದುವುದು, ಓದಿದ್ದನ್ನೇ ಮತ್ತೆ ಯಾಕೆ ಮನನ ಮಾಡೋದು ಅಂತ ಕೇಳಿದರೆ, ಪಕ್ವತೆಯ ಕಡೆಗೆ ನಾವು ಸಾಗುವುದಕ್ಕೆ. ಕಾಯಿ ಹಣ್ಣಲ್ಲ, ಪಕ್ವವಾದದ್ದು ಹಣ್ಣು. ಹಾಗೆ ಕಂಠಸ್ಥವಾದದ್ದೋ ಅಥವಾ ಕೇವಲ ಬುದ್ಧಿಯಲ್ಲಿರುವುದೋ ಅದನ್ನು ವಿದ್ಯೆ ಅಂತ ಕರೆಯಬಹುದು, ಆದರೆ ಅದು ವಿದ್ಯೆ ಅಲ್ಲ. ಯಾವುದು ಪಕ್ವಗೊಂಡಿದೆಯೋ ಅದು ವಿದ್ಯೆ. ಯಾವಾಗ ಪಕ್ವಗೊಳ್ಳುತ್ತೆ ಅಂತ ಕೇಳಿದರೆ, ಯಾವುದು ನಮ್ಮ ಅನುಭವಕ್ಕೆ ದಕ್ಕುತ್ತದೆಯೋ, ಅನುಭವವಾಗಿ ಮಾರ್ಪಾಡಾಗುತ್ತದೆಯೋ ಅದು ವಿದ್ಯೆಯಾಗಿ ಪಕ್ವವಾಗಿ ನಮ್ಮ ಜೊತೆಗಿರ್ತದೆ. ಹಾಗಾಗಿ ಈ ಸ್ವಾಧ್ಯಾಯ ಎನ್ನುವುದು ಅತ್ಯಂತ ಮಹತ್ತರವಾದದ್ದು. ನಾರದರು ತಪಸ್ವಾಧ್ಯಾಯ ನಿರತಂ, ತಪಸ್ವಿಗಳಾಗಿದ್ದರು, ಸ್ವಾಧ್ಯಾಯ ನಿರತರಾಗಿದ್ದರು. ಮತ್ತೆ ವಾಗ್ವಿದಾಂ ವರಂ, ವಾಕ್ ಅಂದರೆ ಮಾತು, ವಾಗ್ವಿದಾಂ ಅಂದರೆ ಮಾತಾಡುವವರ ಮಧ್ಯೆ ವರಂ ಶ್ರೇಷ್ಠರಾಗಿದ್ದರು ಅಂತ. ಮಾತನ್ನು ನಾವೆಲ್ಲರೂ ಆಡ್ತೇವೆ, ಆದರೆ ಆ ಮಾತಿಗೆ ಅರ್ಥ ಉಂಟೆ, ಆ ಮಾತು ಸಾರಭೂತವಾದದ್ದೇ, ಆ ಮಾತು ಹೇಳಬೇಕಾದದ್ದನ್ನೇ ಹೇಳುತ್ತಿದೆಯೇ, ಆ ಮಾತು ಯಾರಿಗಾದರೂ ನೋವನ್ನು ಉಂಟು ಮಾಡುತ್ತದೆಯೇ, ಆ ಮಾತು ಎಂತಹದ್ದು? ಈ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ನಾವೆಲ್ಲ ಮಾತಾಡುವುದು ಎಷ್ಟೋ ಬಾರಿ ಯಾರಿಗೋ ನೋವುಂಟು ಮಾಡಬಹುದು, ಶಾಸ್ತ್ರರಹಿತವಾದ ಮಾತಾಗಿರಬಹುದು, ಅಶಾಸ್ತ್ರೀಯವಾದ ಶಬ್ದಗಳನ್ನು ನಾವು ಬಳಸಬಹುದು, ಇಂತಹ ಮಾತಾಡುವವರು ನಾವು. ಆದರೆ ನಾರದರು ಹಾಗಲ್ಲ. ವಾಗ್ವಿದಾಂ ವರಂ, ಮಾತು ಬಲ್ಲವರ ನಡುವೆಯೇ, ಮಾತಾಡುವುದಕ್ಕೆ ಗೊತ್ತಿದ್ದವರ ನಡುವೆಯೇ ಶ್ರೇಷ್ಠರಾದವರು ನಾರದರು. ಅಂತಹ ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದರು. ಹಾಗಾಗಿ ಶ್ಲೋಕದಲ್ಲಿ ಹೇಳ್ತಾರೆ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ. ತಪಸ್ಸು ಮತ್ತು ಸ್ವಾಧ್ಯಾಯ ನಿರತರಾದ, ವಾಗ್ವಿದಾಂ ವರಂ ಮಾತಾಡುವವರಲ್ಲಿ ಶ್ರೇಷ್ಠರಾದ ನಾರದಂ ನಾರದರನ್ನು ಪರಿಪಪ್ರಚ್ಛ ಪರಿಪರಿಯಾಗಿ ವಿನಮ್ರವಾಗಿ ಕೇಳಿದರು. ಯಾರು ಕೇಳಿದರು? ತಪಸ್ವಿ ವಾಲ್ಮೀಕಿ, ತಪಸ್ವಿಗಳಾದ, ನಿಯಮದಲ್ಲಿ ಆಸಕ್ತರಾದ, ನಿಯಮದಿಂದ ನಿಯಮಿತವಾದ ಜೀವನವನ್ನು ನಡೆಸುತ್ತಿರುವಂತಹ ವಾಲ್ಮೀಕಿ ಮಹರ್ಷಿಗಳು ನಾರದಂ ಪರಿಪಪ್ರಚ್ಛ, ನಾರದರನ್ನು ಕೇಳಿಕೊಳ್ಳುತ್ತಾರೆ. ಗಮನಿಸಬೇಕು, ಇಲ್ಲಿ ರಾಮಾಯಣದಂತಹ ಶ್ರೇಷ್ಠ ಕಾವ್ಯ, ರಾಮಾಯಣದಂತಹ ಮಹತ್ತರವಾದ ಕಾವ್ಯ ಹೇಗೆ ಆರಂಭಗೊಳ್ಳುತ್ತದೆ ಅಂತ. ನಾರದರು ಶ್ರೇಷ್ಠರಾದವರು, ಮುನಿಪುಂಗವರು. ಮುನಿಪುಂಗವಂ ಶಬ್ದಕ್ಕೆ ಅರ್ಥ ಹಾಗೆ, ಮುನಿಗಳಲ್ಲಿಯೂ ಶ್ರೇಷ್ಠರಾದವರು, ತಪಸ್ವಾಧ್ಯಾಯ ನಿರತರಾದವರು. ಅಂತಹ ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಆ ವಾಲ್ಮೀಕಿ ಮಹರ್ಷಿಗಳು ಶ್ರೇಷ್ಠರಾದ ಮುನಿಪುಂಗವರಾದ ನಾರದರನ್ನು ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇಲ್ಲಿ ಕೇಳುವವರು ಯಾರು ಅಂತ ಕೇಳಿದರೆ, ಮಹರ್ಷಿಗಳಾದ ವಾಲ್ಮೀಕಿಗಳು, ಸಾಮಾನ್ಯರಾದವರಲ್ಲ. ಅವರು ಕೂಡ ತಪಸ್ವಿಗಳು, ಸ್ವಾಧ್ಯಾಯ ನಿರತರು. ಹಾಗಾದರೆ ಪ್ರಶ್ನೆ ಯಾರ ಹತ್ತಿರ ಕೇಳುತ್ತಿದ್ದಾರೆ ಅಂತ ಕೇಳಿದರೆ, ಶ್ರೇಷ್ಠರಾದ ತಪಸ್ವಾಧ್ಯಾಯ ನಿರತರಾದಂತಹ ವಾಗ್ವಿದಾಂ ವರಂ ಮಾತಾಡುವವರಲ್ಲಿಯೂ ಶ್ರೇಷ್ಠರಾದಂತಹ ಮುನಿಪುಂಗವರಾದ ನಾರದರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಇಬ್ಬರು ಜ್ಞಾನಿಗಳ ನಡುವೆ ನಡೆದಂತಹ ಪ್ರಶ್ನೋತ್ತರ ರಾಮಾಯಣಕ್ಕೆ ಮೂಲವಾಗ್ತದೆ. ಇಬ್ಬರು ಜ್ಞಾನಿಗಳು,
ಯಾರೋ ಒಬ್ಬ ಮೂರ್ಖ ಅಥವಾ ಯಾರೋ ಒಬ್ಬ ದಡ್ಡ ಇನ್ನೊಬ್ಬ ದಡ್ಡನಲ್ಲಿ ಕೇಳಿದ್ದಲ್ಲ. ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ ಇನ್ನೊಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿಯನ್ನು, ಮುನಿಯನ್ನು ತನಗಿಂತಲೂ ಶ್ರೇಷ್ಠ ಎಂಬುದಾಗಿ ಭಾವಿಸಿಕೊಂಡು ಪ್ರಶ್ನೆ ಕೇಳ್ತಾರೆ. ಎರಡು ಶ್ರೇಷ್ಠ ಹೃದಯಗಳ ನಡುವೆ ನಡೆದಂತಹ ಸಂಭಾಷಣೆ. ಆ ಪ್ರಶ್ನೆ ಮುಂದಿನ ಶ್ಲೋಕಗಳಲ್ಲಿ ಉಂಟು. ವಾಲ್ಮೀಕಿ ಮಹರ್ಷಿಗಳು ಎಂತಹ ಪ್ರಶ್ನೆಯನ್ನು ಕೇಳಿದರು, ನಾರದರು ಅದಕ್ಕೆ ಉತ್ತರವಾಗಿ ಏನನ್ನು ಹೇಳಿದರು ಎನ್ನುವುದು ಮುಂದಿನ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಉಂಟು. ಮುಂದಿನ ಶ್ಲೋಕಗಳಲ್ಲಿ ಅವುಗಳನ್ನು ಕೂಡ ನಾವು ನೋಡೋಣ ಎನ್ನುವುದರೊಂದಿಗೆ ಈ ಶ್ಲೋಕದ ಅರ್ಥವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ನಮಸ್ಕಾರ.